ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯುವ ಹಂಬಲದಲ್ಲಿ ಕ್ಷೀರಸಾಗರವನ್ನು ಮಂಥನ ಮಾಡಲು ನಿರ್ಧರಿಸಿದರು. ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮ ತಮ್ಮ ಲೋಕಗಳಿಂದ ಈ ದಿವ್ಯ ಮಂಥನವನ್ನು ಗಮನಿಸುತ್ತಿದ್ದರು. ಮಂದರಾಚಲ ಪರ್ವತವನ್ನು ಮಂಥನದ ಕಡ್ಡಿಯಾಗಿ ಬಳಸಿ ವಾಸುಕಿಯನ್ನು ಹಗ್ಗವನ್ನಾಗಿ ಹಿಡಿದು ದೈತ್ಯರು, ದೇವರು ಒಟ್ಟಿಗೆ ಎಳೆಯಲು ಆರಂಭಿಸಿದರು. ಮೊದಲು ಹೊರಬಂದದ್ದು ಭಯಾನಕ ಹಾಲಾಹಲ ವಿಷ. ಅದರ ತೀವ್ರತೆಯಿಂದ ಎಲ್ಲಾ ಲೋಕಗಳೂ ನಡುಗಿದವು. ದೇವರು, ಅಸುರರೂ ಸೇರಿ ಪರಮೇಶ್ವರನನ್ನು ಪ್ರಾರ್ಥಿಸಿದರು. ನೀಲಕಂಠ ಮಹಾದೇವರು ಕರುಣೆಯಿಂದ ಆ ವಿಷವನ್ನು ಕುಡಿದು ಲೋಕವನ್ನು ರಕ್ಷಿಸಿದರು. ಮಂಥನ ಮುಂದುವರಿಯುತ್ತಲೇ ಅನೇಕ ಅಮೂಲ್ಯ ರತ್ನಗಳು ಹೊರಬಂದವು. ಕೌಸ್ತುಭಮಣಿ, ಕಲ್ಪವೃಕ್ಷ, ಅಪ್ಸರಾಸುಗಳು, ಮಹಾಲಕ್ಷ್ಮೀ ದೇವಿಯ ದಿವ್ಯ ಪ್ರತ್ಯಕ್ಷತೆ. ಕೊನೆಗೆ ಅಮೃತಕುಂಭ ಹೊರಬಂತು. ದೇವತೆಗಳು, ಅಸುರರು ಹರ್ಷಿತರಾದರು. ಆದರೆ ವಿಷ್ಣು ಮೋಹಿನಿ ಅವತಾರ